ಏನಿದ್ದಿದ್ದೆ ಸಮಸ್ಯೆಗಳು ಎದುರಿಸೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಕೊರತೆ ಇದೆ, ಸಿಬ್ಬಂದಿಗಳು ಕೊರತೆ ಇದೆ ಅಂತ ಹೇಳ್ತಾರೆ, ವೈದ್ಯರುಗಳ ಕೊರತೆ ಇದೆ ಅಂತ ಹೇಳ್ತಾರೆ, ಮಹಾರಾಜರ ಮುಂದೆ ಈ ರೀತಿ ಹೇಳ್ತಾರೆ. ಇದು ಒಂಥರ ಅಕ್ಷಮ್ಯ ಅಪರಾಧ. ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಬಂದ್ರ ಕೈಲಿ ಅಧಿಕಾರ ಕೊಟ್ಬಿಟ್ಟಿದ್ವಿ, ಭ್ರಷ್ಟರ ಕೈಲಿ ಅಧಿಕಾರ ಕೊಟ್ಬಿಟ್ಟಿದ್ವಿ. ತೊಂದರೆ ಇದೆ. ನೀರು ಕುಡಿಯೋಕೆ ನೀರಿಲ್ಲ ಜನಗಳಿಗೆ. ಇವತ್ತು ನೋಡಿ ನಿಮ್ಮ ಎದುರಿಗೆ ಹೇಳಿಲ್ವ ಬಿಸಿ ನೀರಿಲ್ಲ ಕುಡಿಯೋಕೆ ಅಂತ. ಹಾಗಾದ್ರೆ ಯಾವ ಲೆಕ್ಕದಲ್ಲಿ ಇವರು ಟೀನು ಈ ಸಂಬಂಧಪಟ್ಟ ಮೇಲೆ ಅಧಿಕಾರಿಗಳು 2-3 ಲಕ್ಷ ಸಂಬಳ ತಗೊಳ್ಳೋದು ಜವಾಬ್ದಾರಿ ಏನು? ಈಗ ನಾವು ಯಾರ ಹತ್ರ ನಮ್ಗೆ ಕಷ್ಟ ತೋಡ್ಕೊಳ್ಳಲ್ಲ. ಈಗ ನೋಡಿ ಎಷ್ಟು ಜನ ಬಂದವ್ರೆ, ನೀರಿಲ್ಲ ಸರ್, ಸ್ವಲ್ಪ ವ್ಯವಸ್ಥೆ ಮಾಡಿಸ್ಯಾರ ಅಂತಾರೆ. ಸಮಸ್ಯೆ ಏನಿದೆ, ಮೇಂಟೆನೆನ್ಸ್ ಬಾಡಿ ಇದೆ, ಸರ್ಕಾರ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇದೆ, ಮಾಡ್ಸಕ್ಕೆ ಅಂತ ಪ್ರಾಬ್ಲಮ್ ಸರ್. ಪ್ರಾಬ್ಲಮ್ ಏನು? ಯಾರು ನೋಡ್ರಿ, ನೀವು ಆಕ್ಷನ್ ತಗೋಬೇಕು. ಇಲ್ಲಿಗೆ ಇರಲ್ಲ. ಮಾರಾಜು ಸುಮೂತಾಗಿ ಹೇಳ್ತಾ ಇದ್ದಾರೆ, ನಿಮಗಂತೂ ಪ್ರಾಬ್ಲಮ್. ಏನು ಮೇಂಟೈನ್ ಮಾಡಿಸ್ತಾ ಇದ್ದಾರೆ? ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತೆ. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತ ಅಂತಿಮವಾಗಿ ನಾವು ಫೈನಾನ್ಸ್ ರಿಪೋರ್ಟ್ ತಗೊಳ್ಳೋದು. ಕಾರಿಡೋರ್ ಯಾರು ಮ್ಯಾನೇಜ್ ಮಾಡ್ತಾರೋ ಅದೇ ವಾರ್ಡಲ್ಲಿ ಯಾರು ನರ್ಸ್ಗಳಿದ್ದಾರೆ ಅವ್ರಿಗೊಂದು ಸ್ವಲ್ಪ ಹೇಳ್ಬಿಟ್ಟು ವಹಿಸ್ಬಿಡಿ.